ಈ ದೇವಸ್ಥಾನದ ಹೆಸರು ಚೆನ್ನಕೇಶವ ದೇವಾಲಯ. ಆದರೆ ಈ ದೇವಾಲಯಕ್ಕೆ ಹೆಸರು ಕೊಟ್ಟ ಚೆನ್ನಕೇಶವ ಇವತ್ತು ಇಲ್ಲಿಲ್ಲ. ಯಾಕೆ? ಅದಕ್ಕೆ ಉತ್ತರ ಸಿಗ್ಬೇಕು ಅಂತಂದ್ರೆ ನಾವು 750 ವರ್ಷ ಹಿಂದಕ್ಕೆ ಹೋಗ್ಬೇಕು. 1268ರಲ್ಲಿ ಹೊಯ್ಸಳ ದೊರೆ 3ನೇ ನರಸಿಂಹರವರ ಕಾಲದಲ್ಲಿ ದಂಡನಾಯಕ ಸೋಮನಾಥ ಕಾವೇರಿ ತೀರದಲ್ಲಿ ಈ ಅದ್ಭುತ ದೇವಸ್ಥಾನವನ್ನು ನಿರ್ಮಿಸಿದರು. ಆದರೆ ಇದು ಕೇವಲ ಒಂದು ದೇವಸ್ಥಾನ ಅಲ್ಲ, ಒಂದು ಸೆಂಟರ್ ಹಾಲ್ಗೆ ಕನೆಕ್ಟ್ ಆಗಿರೋ 3 ಗರ್ಭಗುಡಿಗಳು: ಚೆನ್ನಕೇಶವ, ಜನಾರ್ದನ ಮತ್ತು ವೇಣುಗೋಪಾಲ ಸ್ವಾಮಿ. ಹೊರಗಿನಿಂದ ನೋಡಿದ್ರೆ ನಕ್ಷತ್ರದ ಆಕಾರದ ಆರ್ಕಿಟೆಕ್ಚರ್, ಹತ್ತಿರ ಹೋಗಿ ನೋಡಿದ್ರೆ ಪ್ರತಿ ಕಲ್ಲಿನ ಮೇಲೆ ಒಂದೊಂದು ಕತೆ, ರಾಮಾಯಣ, ಮಹಾಭಾರತ, ದೇವರುಗಳು, ಯುದ್ಧಗಳು, ಪ್ರಾಣಿಗಳು. ಅಷ್ಟೇ ಅಲ್ಲ, ಕೆಲವು ಶಿಲ್ಪಿಗಳು ತಮ್ಮ ಕೆಲಸದ ಮೇಲೆ ತಮ್ಮ ಹೆಸರು ಕೂಡ ಕೆತ್ತನೆ ಮಾಡಿದ್ದಾರೆ. 750 ವರ್ಷಗಳ ನಂತರ ಕೂಡ ಆ ಶಿಲ್ಪಕಲೆ ಇನ್ನೂ ನಮ್ಮ ಮುಂದೆ ನಿಂತಿದೆ. ಜನಾರ್ದನ ಇನ್ನೂ ಇಲ್ಲೇ ಇದ್ದಾನೆ, ವೇಣುಗೋಪಾಲ ಇನ್ನೂ ಇಲ್ಲೇ ಇದ್ದಾನೆ, ಚೆನ್ನಕೇಶವ ಮಾತ್ರ ಮಿಸ್ಸಿಂಗ್. ಆ ಮೂಲ ವಿಗ್ರಹ ಏನಾಯ್ತು? ಯಾರು ತೆಗೆದುಕೊಂಡು ಹೋದರು? ಎಲ್ಲಿಗೆ ಹೋಯ್ತು? ಇವತ್ತಿಗೂ ಅದಕ್ಕೆ ಕ್ಲಿಯರ್ ಆನ್ಸರ್ ಸಿಕ್ಕಿಲ್ಲ. ದೇವಸ್ಥಾನ ಉಳಿದಿದೆ, ಶಿಲ್ಪಕಲೆ ಉಳಿದಿದೆ, ಇತಿಹಾಸ ಉಳಿದಿದೆ, ಆದರೆ ಅದರ ಹೆಸರಿನ ಚೆನ್ನಕೇಶವ ಮಾತ್ರ ಮತ್ತೆ ಮರಳಿ ಬರಲಿಲ್ಲ. ಇವತ್ತು ಈ ದೇವಸ್ಥಾನ ASI ಪ್ರೊಟೆಕ್ಷನ್ ಅಲ್ಲಿದೆ. 2023ರಲ್ಲಿ ಸೀಕ್ರೆಟ್ ಅಸೆಂಬಲ್ ಆಫ್ ಹೊಯ್ಸಳನ ಭಾಗವಾಗಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ಗೆ ಸೇರಿತು. ಆದರೆ ಸೋಮನಾಥಪುರದ ಕತೆ ಇಲ್ಲಿಗೆ ಮುಗಿತು ಅಂತ ಅನ್ಕೊಂಡ್ರ? ಇಲ್ಲ. ಈ ಫೇಮಸ್ ದೇವಸ್ಥಾನದಿಂದ ಸ್ವಲ್ಪ ದೂರ ಇನ್ನೊಂದು ಹಳೆಯ ಸ್ಟ್ರಕ್ಚರ್ ಮೌನವಾಗಿ ನಿಂತಿದೆ ಮತ್ತು ಅಲ್ಲಿ ಒಬ್ಬ ಅಜ್ಜ ನನಗೆ ಹೇಳಿದ ಕತೆ ಈ ಕತೆಗಿಂತನೂ ಕೂಡ ವಿಚಿತ್ರವಾಗಿದೆ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಫಾಲೋ ಫಾರ್ ಮೋರ್.